ಸಿದ್ದರಾಮಯ್ಯ ಅವರು ಬಹುಶಃ ಇವತ್ತು ಯಾವುದೇ ರೀತಿಯ ಉತ್ತರ ಕೊಡಲಿಕ್ಕೆ ಅವ್ರ ಹತ್ರ ಧೈರ್ಯ ಇಲ್ಲ ಕಾಣ್ತದೆ. ಯಾಕಂದರೆ ಅವರದೇ ಕುರ್ಚಿ ಇವತ್ತು ಅಲ್ಲಾಡ್ತಿದೆ. ಅವರದೇ ಪಕ್ಷದ ಸಚಿವರು ಶಾಸಕರುಗಳು ಇವತ್ತು ಮೂಡದ ಹಗರಣದ ಮೂಲಕ ಪಾದಯಾತ್ರೆಯ ಮೂಲಕ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ತುಂಬ ಶೇಕ್ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿ ಉಂಟು. ಇನ್ನು ಉಳಿದ ಒಂದು 10 ದಿನ ಅವರ ಅಧಿಕಾರ ನಡೆಸ್ಬೋದು. ಆ 10 ದಿನದಲ್ಲಿ ಜನರ ವಿಶ್ವಾಸವನ್ನು ಉಳಿಸುವಂಥದ್ದು, ಜನರಿಗೆ ಬಾಕಿ ಉಳಿದ ಅನುದಾನ ಕೊಡುವಂಥ ಕೆಲಸ ಮಾಡಿದರೆ ಜನರು ಸ್ವಲ್ಪ ಅವರ ಬಗ್ಗೆ ಕರುಣೆ ತೋರಿಸ್ಬೋದು. ಅದಷ್ಟೇ 29 ತಾರೀಕು ತನಕ ಇನ್ನು 9 ದಿನ ಉಳಿದಿದೆ. ಸಿದ್ದರಾಮಯ್ಯ ಅವರೇ, ನಿಮಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ. ಇನ್ನು ನಿಮ್ಮ ರಿಟೈರ್ಮೆಂಟ್ ಅಂದರೆ ನಿವೃತ್ತಿ ಜೀವನದ ಅಂಚೆಯಲ್ಲಿ ನೀವಿದ್ದೀರಿ. ಆ ಸಂದರ್ಭದಲ್ಲಿ ಉಡುಪಿಯ ಜನರ ಪರವಾಗಿ ನಿಮ್ಮ ಹತ್ರ ನಾವು ವಿನಂತಿ ಮಾಡೋದು, ದೇವರ ಹತ್ರ ಪ್ರಾರ್ಥನೆ ಮಾಡೋದು, ಉಳಿದ ಮೊತ್ತದ ಯಾವುದೆಲ್ಲ ಅನುದಾನ ಬಾಕಿ ಉಂಟು ಅದನ್ನು ತಕ್ಷಣ ಬಿಡುಗಡೆ ಮಾಡಿ, ಪುತ್ಥಳಿಯನ್ನು ಕೂಡ ನಾರಾಯಣಗುರು ಪುತ್ಥಳಿ ನಿರ್ಮಾಣ ಮಾಡಿ. ನೀವು ಕೇವಲ ಸೋಕಾಲ್ಡ್ ಹಿಂದುಳಿದ ವರ್ಗದ ನಾಯಕರಂತ ಎನಿಸ್ಬೇಡಿ. ಅದನ್ನು ನಿಜವಾಗಿ ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಜಾಗವನ್ನು ಅದಕ್ಕೆ ನಿಗದಿಪಡಿಸಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೀನುಗಾರಿಕೆ